ನಮಸ್ಕಾರ ದೇವರು. ಅಮೆರಿಕವೂ ಸೇರಿದಂತೆ ಬಹುದೇಶಗಳಲ್ಲಿ ಬಹು ವಿಶ್ಲೇಷಕರು ಅವರವರ ಮನಸ್ಸಿಗೆ ತೋಚಿದ ರೀತಿಯಲ್ಲಿ ಹೇಳುವಾಗ ಈ ಯುದ್ಧ ಇನ್ನೇನು ಮುಗಿದೇ ಬಿಡಬೇಕಿತ್ತು ಅನ್ನುವ ರೀತಿ ಮಾತನಾಡ್ತಾ ಇದ್ದಾರೆ. ನೋ ವೇ, ಚರ್ಚೆನೇ ಆಗಿಲ್ಲ, ಇಲ್ಲ ಚಾನ್ಸೇ ಇಲ್ಲ, ನೋ ವೇ. ಯಾರಿಗೂ ನನ್ನ ಪ್ರಕಾರದಲ್ಲಿ ಈ ಯುದ್ಧವನ್ನು ಪ್ರಾರಂಭಿಸಿದ ಇರಾನ್ಗಾಗಲಿ ಅಥವಾ ಅಮೆರಿಕಕ್ಕಾಗಲಿ ಇಸ್ರೇಲ್ಗಾಗಲಿ ಅರಿವಿತ್ತು ಇದು 4 ದಿನ 5 ದಿನದಲ್ಲಿ ಮುಗಿಯುವ ಯುದ್ಧ ಅಲ್ಲ ಅಂತ. ಆಗಲೇ ಒಬ್ಬರು ಗೆದ್ದಂತೆಯೂ ಇನ್ನೊಬ್ಬರು ಸೋಲಿಸಿದಂತೆಯೂ ಮಾತನ್ನ ಆಡ್ತಾ ಇದ್ದಾರೆ. ಇನ್ನು ಬಿಡಿ, ನಮ್ಮ ದೇಶದಲ್ಲಿ ಎಂದಿನ ದುಷ್ಟ ಕೆಟ್ಟ ಕಂತ್ರಿ ರಾಜಕಾರಣ. ಇರಾನ್ ಮೇಲೆ 10 ಸುತ್ತಿನ ದಾಳಿ ನಡೆಸಿದ್ದೀವಿ ಅಂತ 5ನೇ ದಿನ ಇಸ್ರೇಲ್ ಹೇಳಿದೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಇರಾನ್ ರಾಜಧಾನಿ ಟೆಹರಾನ್ನಲ್ಲಿ ರಷ್ಯಾ ನಿರ್ಮಿತ ಯಾಕ್ 130 ಜೆಟ್ ಅನ್ನ ಇಸ್ರೇಲ್ನ F-35 ವಿಮಾನ ಹೊಡೆದು ಉರುಳಿಸಿದೆ. ದಾಳಿಯ ವಿಚಾರಕ್ಕೆ ಬಂದರೆ ಅಮೆರಿಕ ಮತ್ತು ಇಸ್ರೇಲ್ಗಿರುವಂತಹ ವ್ಯಾಪಕತೆ ಏನಿದೆ, ಪರ್ಟಿಕ್ಯುಲರ್ಲಿ ಅಸ್ತ್ರಗಳನ್ನು ಇಟ್ಕೊಂಡಿರೋದು ಮತ್ತು ಬಳಸಲು ಅದಕ್ಕಿರುವಂತಹ ಶಕ್ತಿ ಇರಾನ್ಗೆ ಇಲ್ಲ. ಆಪರೇಷನ್ ಸಿಂಧೂರ್ ಟೈಮಲ್ಲಿ ಕನಿಷ್ಠ ಅವಧಿಯೊಳಲ್ಲಿ ಭಾರತ ವೆಂಟ್ ಫಾರ್ ಏರ್ ಸುಪೀರಿಯಾರಿಟಿ, ಏರ್ ಡಾಮಿನೇಷನ್ ಮಾಡಿತ್ತು. ರಿಯಾಕ್ಟ್ ಮಾಡಕ್ಕೆ ಬಿಡಲಿಲ್ಲ ಯಾರಿಗೂ. ಅದರಲ್ಲಿ UAE ಮೇಲೆ ದಾಳಿ ಮಾಡಿದ ಇರಾನ್ ಡ್ರೋನ್ಗಳನ್ನು ಫ್ರೆಂಚ್ನ ರಫಾಲ್ ಜೆಟ್ಗಳು ಹೊಡೆದಾಕಿವೆ. ಈಗೇನ್ ಮಾಡ್ತಾನೆ ನಿಮ್ಮ ಹೀರೋ? ಇನ್ನು ಇಸ್ರೇಲ್ ಲೆಬನಾನ್ ಮೇಲೆ ತನ್ನ ವೈಮಾನಿಕ ದಾಳಿ ಹಾಗೂ ಭೂದಾಳಿಯನ್ನು ಮುಂದುವರಿಸಿದೆ. ಇರಾನ್ನ 17 ಹಡಗುಗಳು, ಯುದ್ಧ ಹಡಗುಗಳು ಪ್ಲಸ್ ಜನರಲ್ಲೂ ಇರಬಹುದು ಅದರಲ್ಲಿ, ಮತ್ತು 200ಕ್ಕೂ ಹೆಚ್ಚಿನ ರಕ್ಷಣಾ ನೆಲೆಗಳನ್ನು ಅಥವಾ ತನಗೆ ಈ ಯುದ್ಧದಲ್ಲಿ ಬೇಕು ಅನಿಸಿದ ನೆಲೆಗಳನ್ನು ದಾಳಿ ಮಾಡಿರೋದಾಗ ಅಮೆರಿಕ ಹೇಳಿದೆ. ಅಮೆರಿಕದ ಜೊತೆ ನಾವು ಮಾತುಕತೆ ಮಾಡಲ್ಲ, ನಾವು ಶರಣಾಗಲ್ಲ, ಎಷ್ಟೇ ದೀರ್ಘಕಾಲ ಆದ್ರೂ ಹೋರಾಡ್ತೀವಿ ಅಂತಂದಿದೆ. ಇದು ಸಾಧಾರಣವಾಗಿ ಯಾವುದೇ ದೇಶಗಳು ಆಡಬೇಕಾದಂತಹ ಮಾತುಗಳು. ಆಪರೇಷನ್ ಸಿಂಧೂರದಲ್ಲಿ ಮಕಾಡೆ ಮಲಕ್ಕೊಂಡು ಹಲ್ಲಲ್ನೆಲ್ಲ ಉದುರಿಸ್ಕೊಂಡು ಕಪ್ಕಪಾಳಕ್ಕೆ ಏಟು ತಿಂದು ಮಕಾಲ ಜಜ್ಜಿಸ್ಕೊಂಡಿದ್ದಂತಹ ರಣಹೇಡಿ ಭಿಕ್ಷುಕ ಪಾಕಿಸ್ತಾನ ಮಕಾಡೆ ಮಲಕ್ಕೊಂಡು ಹಲ್ಲಲ್ನೆಲ್ಲ ಉದುರಿಸ್ಕೊಂಡು ಕಪ್ಕಪಾಳಕ್ಕೆ ಏಟು ತಿಂದು ಮಕಾಲ ಜಜ್ಜಿಸ್ಕೊಂಡಿದ್ದಂತಹ ರಣಹೇಡಿ ಭಿಕ್ಷುಕ ಪಾಕಿಸ್ತಾನ ನಿಂತ ಮೇಲೆ ಆಡಿದ್ದ ಮಾತುಗಳೇನು, ನಾವು ಗೆದ್ದು ಬಿಟ್ಟಿವಿ ಅಂತ ಆಡಿದ್ರು. ಅವ್ರ ದೇಶದ ಜನರ ಮುಂದೆ ನಾವೇನೋ ಯುದ್ಧ ಗೆದ್ದು ಬಿಟ್ವಿ ಅನ್ನೋ ಟೈಪ್ ಆಡ್ತಾ ಇದ್ರು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಒಂದಾದ್ಮೇಲೆ ಒಂದು ವಿವರಣೆಗಳು ಬರಕ್ಕೆ ಸ್ಟಾರ್ಟ್ ಆದಾಗ ಬಾಯಿ ಮುಚ್ಕೊಂಡು ಬಾಲ ಮುದುರ್ಕೊಂಡು ಈ ಬೆಕ್ಕಿನ ಥರ ಓಡಾಡ್ತಿದ್ರು ಆ ಮೂಲೆಯಿಂದ ಈ ಮೂಲೆಗೆ. ಹೆಣಗಳು 1.5 ತಿಂಗಳು 2 ತಿಂಗಳ ಹಿಂದೆ ಆ ದೇಶದ ಪ್ರಜೆಗಳು ನಮಗೆ ಸ್ವಾತಂತ್ರ್ಯ ಬೇಕು, ಸಾಕು ಈ ದಬ್ಬಾಳಿಕೆ, ಮೌಲ್ವಿಗಳ ದಬ್ಬಾಳಿಕೆ ಸಾಕು ಅಂತ ಹೋರಾಟ ಮಾಡಿದಾಗ ಸಾವಿರಾರು ಜನರನ್ನು ಹೊಡೆದು ಬ್ಯಾಗಲ್ಲಿ ತುಂಬಿ ಬಿಸಾಕ್ಬಿಟ್ರಲ್ಲ, ಅದರ ಲೆಕ್ಕ ಕೊಡಲೇ ಇಲ್ಲ ಯಾರಿಗೂ. ಆಗ ಅವೆಲ್ಲ ದುರ್ಮರಣ ಅಲ್ವಾ? ಅವೆಲ್ಲ ವೀರ ಮರಣಗಳ.